ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಂಸ್ಕೃತಿಕ ಮಕ್ಕಳ ಪ್ರಗತಿ ಟ್ರಸ್ಟ್ ಬಹಳ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ. ನಮ್ಮ ಸ್ನೇಹಿತರಾದ ಮಹೇಶು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಕ್ಕಳಿಗೆ ಉಚಿತ ತರಬೇತಿ ಆರ್ಟ್ಸ್ನಲ್ಲಿ ಮತ್ತೆ ಸ್ಟಂಟ್ ಟ್ರೈನಿಂಗ್ನಲ್ಲಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಜಿಮ್ನಾಸ್ಟಿಕ್, ಕರಾಟೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಯೋಗ, ಗಿಟಾರ್, ಕೀಬೋರ್ಡ್, ನನ್ಚಕ್, ಸ್ಟಿಕ್ಕು, ಫಿಲ್ಮ್ ಫೈಟ್, ಚಿತ್ರಕಲೆ, ಡ್ರಾಮಾ ಪ್ರತಿ ಒಂದನ್ನು ಹೇಳ್ಕೊಡ್ತಾ ಇದ್ದಾರೆ. ನನಗೆ ಯಾಕೆ ಇದು ಬಹಳ ಇಷ್ಟ ಅಂದ್ರೆ, ಮಕ್ಕಳಿಗೆ ಇದೆಲ್ಲ ಈ ಕಲೆಗಳು ಯೋಚನೆ ಬಂದಷ್ಟು, ಪ್ರತಿಭೆ ಬಂದಷ್ಟು, ಅವ್ರ ಆಚೆ ಬಂದಷ್ಟು ಅವ್ರಿಗೆ ಇನ್ನೂ ಒಂದು ಆತ್ಮಸ್ಥೈರ್ಯ ಬರುತ್ತೆ, ಸಮಾಜದ ಬಗ್ಗೆ ಇನ್ನೂ ಕ್ರಿಯಾಶೀಲತೆ ಬೆಳೆಯುತ್ತೆ, ಮತ್ತೆ ಅವ್ರ ಒಂದು ಸೋಷಿಯಲ್ ನೆಟ್ವರ್ಕ್ ಬರುತ್ತೆ, ಸ್ನೇಹಿತರು ಬರುತ್ತೆ, ದುಶ್ಚಟಗಳಿಂದ ದೂರ ಇರ್ತಾರೆ. ಈ ಒಂದು ಹವ್ಯಾಸಗಳು ಬಂದಷ್ಟು, ಈ ಒಂದು ಇಂಟ್ರೆಸ್ಟ್ಗಳು ಬಂದಷ್ಟು ಉತ್ತಮ ನಾಗರಿಕರಾಗ್ತಾರೆ. ಇದೆಲ್ಲ ನಮಗೆ ಬಹಳ ಮುಖ್ಯ. ಮಹೇಶ ಗೆಳೆಯ ಇವಾಗಲೇ 10-12 ವರ್ಷಗಳಿಂದ ಅವ್ರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ, ಅವರು ಒಂದು ಡ್ಯಾನ್ಸ್ ಸ್ಟುಡಿಯೋ ನಡೆಸ್ಕೊಂಡ್ ಬಂದಿದ್ದಾರೆ. ಅದನ್ನ ಅದ್ಭುತವಾಗಿ ಎಷ್ಟೋ ಪ್ರತಿಭಾವಂತರು, ಬಡ ಕುಟುಂಬದಿಂದ ಬಂದಿರೋ ಪ್ರತಿಭಾವಂತರಿಗೆ ಒಂದು ಅವಕಾಶ ಹೇಳ್ಕೊಟ್ಟು ಒಂದು ದಾರಿ ದೀಪ ಆಗಿ ಅವರ ಪ್ರತಿಭೆಗಳು ಆಚೆ ಬರಕ್ ತೋರಿಸಿದ್ದಾರೆ. ಇವತ್ತು ಉಚಿತವಾಗಿ ಎಲ್ಲಾ ಮಕ್ಕಳು ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ, ಕರ್ನಾಟಕದಿಂದ ಅವರೆಲ್ಲರಿಗೂ ಅವಕಾಶ ಕೊಡಬೇಕು, ಅವರ ಕಲೆನ ಹೊರಗೆ ತರಬೇಕು. ಇವತ್ತಿನ ದಿನ ನಾನು ಒಬ್ಬ ಕಲಾವಿದನಾಗಿ ಏನ್ ಹೇಳ್ತೀನಿ ಅಂದ್ರೆ, ಕಲೆ, ಆರ್ಟ್ಸ್ ಓದಿರೋರೇ ದೇಶ ಕಟ್ಟೋದು. ಕಲೆಗೆ ಬೆಲೆ ಕೊಟ್ಟಷ್ಟು ಸಮಾಜ ಬೆಳೆಯುತ್ತೆ. ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ, ದುಡ್ಡಿಗೆ ಬೆಲೆ ಜಾಸ್ತಿ ಇದೆ, ಅದಕ್ಕಿಂತ ನಿಜವಾದ ಪ್ರತಿಭೆಗೆ, ಕಲೆಗೆ ಬೆಲೆ ಜಾಸ್ತಿ ಇಲ್ಲ. ಅದು ಸಮಾಜಕ್ಕೆ ಘಾತಕ. ಸೊ ಇವಾಗ ಮಹೇಶ ಅವರ ತಂಡ, ಆನಂದ, ಅವರೆಲ್ಲಾ ಗೆಳೆಯರು ಸೇರಿ ಈ ಒಂದು ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಏಪ್ರಿಲ್ 7ನೇ ತಾರೀಕು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾನು ಬರ್ತಾ ಇದ್ದೀನಿ, ಇವೆರಡೂ ಬನ್ನಿ. ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಯೋಚನೆ ಕೊಡೋಣ, ಉತ್ತಮ ಶಿಕ್ಷಣ ಕೊಡೋಣ. ಶಿಕ್ಷಣ ಅಂದ್ರೆ ಬರೀ ಪುಸ್ತಕದ ಶಿಕ್ಷಣ ಮಾತ್ರ ಅಲ್ಲ, ಕಲೆಯ ಶಿಕ್ಷಣ, ಒಂದು ಸ್ಟಂಟ್ಸು, ಜಿಮ್ನಾಸ್ಟಿಕ್ಸು, ಈ ಟ್ಯಾಲೆಂಟಿನ ಶಿಕ್ಷಣ, ಪ್ರತಿಯೊಂದು ಶಿಕ್ಷಣ ಮಕ್ಕಳಿಗೆ ಬರಬೇಕು ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗ್ಲಿ. ಮಹೇಶನ್ಗೆ KM ಮಹೇಶ್ ಡ್ಯಾನ್ಸ್ ಸ್ಟುಡಿಯೋ ಜೊತೆ ಈ ಒಂದು ಉಚಿತ ತರಬೇತಿಯೂ ಕೂಡ ಬಹಳ ಯಶಸ್ವಿ ಆಗಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಸಹ ಏಪ್ರಿಲ್ 7 ಬರ್ತೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್.